ಮನೆ ಬಂದಿದ್ದೆ ಅಪ್ಪನ ಮನೆ ಆದ್ರೆ ಮಾತ್ರ ಹೋಗ್ಬೇಕು ಅಂತ ಹೇಳಿ ಉಂಟಾ? ನಾನು ಸ್ವಲ್ಪ ಅಲ್ಲ ಸಂಪೂರ್ಣವಾಗಿ ಗೊತ್ತುಂಟು. ಸಂಪೂರ್ಣ ಗೊತ್ತುಂಟಾ? ಓದ್ಕೊಂಡೇ ಬಂದವ್ರ ನನ್ನ ಅಪ್ಪ ಇಲ್ಲ ಅಕ್ಕನ ಮಗಳು ಇದು ಕ್ಷೇತ್ರ ಊಟ ಮಾಡಿ ಗೊತ್ತಾಯ್ತಾ ಗೊತ್ತು ನೀನು ಹೋಗಿ ನಮ್ಮನ್ನು ಕೇಳಲಿಕ್ಕೆ ಅಂದ್ರೆ ನನ್ನ ಅಮ್ಮ ನೀನೇ ಇಷ್ಟು ಪ್ರಾಯ ಆಗಿದೆ, ಇನ್ನು ನಿನ್ನ ಅಮ್ಮ ಹೇಳಲಿಕ್ಕ ಎಲ್ಲ ಮಲಗಿದಲ್ಲೇ ಮುಗಿಸುವ ನಿನ್ನ ಅಮ್ಮ ಮತ್ತೆ ಎಂದು ತಿರುಗಾಡ್ಲಿಕ್ಕೆ ಆಗ್ತದ? ನನಗೆ ಪ್ರಾಯ ಆಗಿದೆ. ಪ್ರಾಯ ಆಗ್ಲಿಲ್ವಾ? ನನಗೇನು ಕಮ್ಮಿ ಆಗಿದೆ? ಏನು ಕಡಿಮೆ ಆಗಿದೆ, ಎಲ್ಲ ಹೆಚ್ಚಿಗೆ ಉಂಟು. ಮತ್ತೆ ಹೆಚ್ಚಿಗೆ ಇದ್ರು ನೀನು ಯಾಕೆ ಹೀಗೆಲ್ಲ ಹೇಳುದು? ಬೇಸರ ಆಗುತ್ತಲ್ವಾ? ಅಲ್ಲ ನೀನೇ ಈ ರೀತಿ ಇದ್ದೀಯ, ನಡಿಲಿಕ್ಕೆ ಆಗುದಿಲ್ಲ, ಕೈಯಲ್ಲಿ ಒಂದು ಕೋಲು ಬೇಕು. ನಿನ್ನ ಅಮ್ಮ ಯಾವ ಪರಿಸ್ಥಿತಿಯಲ್ಲಿ ಇರುವುದು? ಅಮ್ಮ ಅಂತ ಹೇಳಿದ್ರೆ ನನ್ನ ಹೆತ್ತಮ್ಮ ಅಲ್ಲ, ಮತ್ತೆ ನನಗೆ ಉಪ್ಪನ್ನು ಕೊಟ್ಟಮ್ಮ. ಓ ಇಬ್ಬಿಬ್ರು ಅಮ್ಮಂದ್ರ? ಉಪ್ಪ ನಿನಗೆ ಎಷ್ಟೇ? ನನಗೊಬ್ಬಳೆ. ನನಗೆ ಉತ್ಪನ್ನವನ್ನು ಕೊಟ್ಟ ಅಮ್ಮ ಒಬ್ಬಳು, ಹೆತ್ತವಳು ಒಬ್ಬಳು. ಹಾಗೆ ಹಾಗೆ ಈ ಉಪ್ಪನ್ನು ಕೊಟ್ಟ ಅಮ್ಮನ ಹೆಸರು ಶೇಷಿ ಕೊರ್ಬೆ. ಇಬ್ರಿಬ್ರ? ಇಬ್ರಿಬ್ರು. ನಿಂಗೆ ಇವತ್ತು ಎಲ್ಲರೂ ಎರಡೆರಡೇ ನೋಡ್ತಾ ಉಂಟಾ? ಅದಲ್ಲ ನೀನು ಶೇಷಿ ಪ್ರಭೆ ಶೇಷಿ ಕೊರ್ಬೆ ನಮ್ಮಮ್ಮ ಅದಲ್ಲೇ ಇದು ಹೀಗಿರಬಹುದು. ಹೇಗೆ? ಶಶಿ ಪ್ರಭೆ. ಅದೇ 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 ಹೇಳಿದ್ದು. ಅವ್ರು ನಿಮ್ಮ ಅಮ್ಮನ? ಹೌದೌದು, ಅವರು ನನ್ನನ್ನು ಇಲ್ಲಿ ನೇಮಿಸಿದ್ದು. ಯಾರೂ ಬರ್ಲಿಕ್ಕೆ ಇಲ್ಲ, ಬಂದವರನ್ನು ನಾನು ತಡೆಯುತ್ತೇನೆ. ಹೌದಾ? ಹಾಗಾದ್ರೆ ಜನ ಇಲ್ಲಿ ಎಂದು ನೀನಲ್ಲ, ಒಳಗಿದ್ದಾರೆ. ನೀನ್ ಕೆಲ್ಸಕ್ಕಿರುವುದಾ? ಕೆಲ್ಸಕ್ಕಿರುವುದಾ? ನಾನು ಕೆಲ್ಸಕ್ಕೆ ಇರುವುದು. ಮತ್ತೆ ನಾನು ಬೇಡ್ಕೊಂಡು ತಿನ್ನುವವಳಲ್ಲ. ಹೌದಾ? ಕೆಲಸ ಮಾಡಿ ತಿನ್ನುವವಳು. ಅದು ಒಳ್ಳೆಯದು. ಕೆಲವರೆಲ್ಲ ಏನು ಎಲ್ಲ ಇನ್ನೂ ಬೇಡ್ತಾರೆ. ಅಲ್ಲ ಇವತ್ತು ಮಾತ್ರ ಸಂಬಳ ಇಲ್ಲ ಅಂತ ಹೇಳಿದೆ. ಅಂದ್ರೆ ಇವತ್ತಿಲ್ಲ. ಇವತ್ತಿಲ್ವಂತ? ಇವತ್ತೇನು ವಿಶೇಷವಿಲ್ಲ? ವಿಶೇಷ ಇರ್ಬೇಕಮ್ಮ ನನ್ನೇನು. ಹೌದಾ? ಹಾಗಾದ್ರೆ ಹೆಚ್ಚಿಗೆ ಕೊಡ್ತಾರೆ ಬಿಡು. ಆಗ್ಲಿ, ಈಗ ನಾನು ಹೇಳುವುದನ್ನು ಕೇಳಿ. ಬಂದ ದಾರಿಗೆ ತೂಕ ಇಲ್ಲ ಎನ್ನುವುದಾಗಿ ಹೋದ್ರೆ ಒಳ್ಳೆ, ಇಲ್ಲ ಆದ್ರೆ ನನ್ನ ಹತ್ರ ಬೆಟ್ಟು ತಿಂದು ಸಾಯ್ತೀರಿ ನೀವು. ನಿನ್ನ ಹತ್ರ ಬೆಟ್ಟು ತಿನ್ನುವುದಾ? ಅಂದ್ರೆ ನನ್ನ ಬೆಟ್ಟು ನೀವು ಇವಾಗ ಏನು ಬರುದು? ನನ್ನ ಆ ಕಾಲಕ್ಕೆ ನನ್ನ ಬೆಟ್ಟು ನೋಡ್ಬೇಕಿತ್ತು ನೀವು. ಆ ಕಾಲದಲ್ಲಿ ಭಯಂಕರವ? ಭಯಂಕರ. ನಿಮ್ಮ ಅಪ್ಪನ ಬಂದಿದೆ ಯಾರಿಗೆ ಗೊತ್ತಿಲ್ಲ. ನಿಮ್ಮ ಅಪ್ಪನ ಜೊತೆ ಭಯಂಕರ ಬೆಟ್ಟಿತ್ತೇನು? ಹೌದಾ? ಹೀಗೆ ನೀನು ಬಂದಾಗಲಿಂದ ಅಮ್ಮನ ಬಂದಿದ್ರೆ ಹಾಗೆ ಹಾಗೆ ಬರ್ಲಿಕ್ಕಿಲ್ಲ. ಯಾರನ್ನೂ ಬಿಟ್ಟ ಬರ್ಲೇ ಇಲ್ಲ ನಾನು. ಯಾರನ್ನೂ ಬಿಡ್ಲಿಲ್ವಾ? ಒಬ್ಬರನ್ನೂ ಬಿಡ್ಲಿಲ್ಲ. ಗೊತ್ತಾಯ್ತು. ಅಂದ್ರೆ ಈಗ ನೀನು ಹೋಗುದಿಲ್ವಾ? ಹೋಗುದಿಲ್ಲ ಬಂದವರು ಅಲ್ವೇ? ಒಳಗೆ ನಿನ್ನ ಅಮ್ಮ ಇದ್ದಾರೆ. ಹೌದಾ? ನಿನ್ನ ಅಮ್ಮ ಇದ್ದಾಳೆ ಅಂತ ಹೇಳ್ತೀಯ? ಹೌದೌದು. ನೋಡಿ ಹೋಗ್ಬೇಕು. ಅಮ್ಮನನ್ನು ನೋಡುದ? ಇಲ್ಲಿ ಪ್ರವೇಶವೇ ಇಲ್ಲ ಅಂದ ಮೇಲೆ ಅಮ್ಮನನ್ನು ಹೇಗೆ ನೋಡ್ತೀನಿ? ನೀನು ಬಿಡುವುದಿಲ್ಲ ಒಳಗೆ? ನಾನು ಬಿಡುವುದಕ್ಕೆ ನಿಂತದ್ದಲ್ಲ. ಬಿಡುವುದಕ್ಕೆ ನಿಂತಿದ್ದಲ್ಲ ಅಂತ ಹೇಳಿದ್ರೆ ನಾವು ಬಿಟ್ಟು ಕಳಿಸ್ತೇವೆ ನಾವು. ಹೇಗೆ? ಹೇಗೆ? ಹೇಗೆ ಬಿಟ್ಟು? ಯಾರಿಗೆ? ನಿನಗೆ ಬಿಟ್ಟು. ನೀನು ಈ ಹೆಂಗಸರು ಈ ಸಣ್ಣ ಪ್ರಾಯದವರಿಗೆಲ್ಲ ಕೆಲವರಿಗೆ ಮನಸ್ಸಾಗ್ತದೆ. ನಿಂಗೆ ಈ ಅಜ್ಜಿ ಮೇಲೂ ಮನಸ್ಸಾಗ್ತದೆ. ಯಾರಿಗೆ? ನಿನ್ನ ಮೇಲೆ? ಅಯ್ಯೋ ಅಜ್ಜಿ ಹಾಗಲ್ಲ. ಇದು ಬಿಸಿಲಿಗೆ ಬೆಳಕಾದದಲ್ಲ, ಹೀಗೆ ಬೆಳೆಯಾದದಲ್ಲ, ಪ್ರಾಯವಾಗಿ ಬೆಳೆಯಾದಲ್ಲ. ಎಲ್ಲರಿಗೂ ಪ್ರಾಯ ಆಗ್ಲೇ ಬೆಳೆಯಾಗುವುದಿಲ್ಲ, ಬಿಸಿಲಿಗೆ ಬೆಳೆಯಾಗುವುದು ಕೆಲವರಿಗೆ ಮಾತ್ರ. ಹೌದೌದು. ಹಾಗಾಗಿ ನೋಡಿ, ನಮ್ಮಲ್ಲಿ ಗಂಡಸರು ಯಾರು ಇಲ್ಲ, ಎಲ್ಲ ಹೆಂಗಸರೇ ನಮ್ಮಲ್ಲಿ. ಹೌದಾ? ಎಲ್ಲ ಹೆಂಗಸರೇ. ಅದು ಹೌದು, ಒಬ್ರು ಇಲ್ಲ. ನನಗೆ ಸಮಸ್ಯೆ ಆಗುತ್ತೆ ಮಕ್ಕಳೇನು ಅಲ್ಲ, ಗಂಡಸರೇ ಇಲ್ಲಬೇಕು ಅಂತ ಈ ಪ್ರದೇಶದಲ್ಲಿ. ನೀನೇ ಆಗುತ್ತಿದೆ, ನಿನ್ನ ಅಮ್ಮ ಆಗುತ್ತಿದೆ. ನೀವು ಅದೆಲ್ಲ ಕೇಳಬೇಡ, ಅದಕ್ಕೆ ಪ್ರಸಂಗ ಇಲ್ಲ. ಆದ್ರೆ ಅದನ್ನು ಹೇಳಲಿಕ್ಕೆ ಹೋದ್ರೆ ನಮ್ಮ ಗುಟ್ಟು ದಡ್ಡಾಗ್ತದೆ. ಹಾಗೆ ಅದನ್ನು ಯಾರ ಬಾಯಲ್ಲಿ ಹೇಳ್ಬೇಕು ಅವರೇ ಹೇಳ್ತಾರೆ. ಅದಕ್ಕೆ ಅಪ್ಪಯಿಂದ ಹುಟ್ಟಿದವ್ರ? ಅಪ್ಪಯಿಂದ ಹುಟ್ಟಿದವ್ರ? ಅಪ್ಪಯಿಂದ ಹುಟ್ಟಲಿಕ್ಕೆ ನಾವೆಂತ ಕೃತಕ ಮನುಷ್ಯನ? ಅದಾಗಿತ್ತು ಸಾಧ್ಯ. ಆದರೂ ನಮಗೊಬ್ರು ಈಗ ಗಂಡಸರು ಬೇಕಂತಾದ್ರೆ ನಮ್ಮಲ್ಲಿ ಎಷ್ಟು ವಿದ್ಯೆ ಉಂಟು. ಹೌದಾ? ಕೃತಕದಲ್ಲಿ ತಯಾರು ಮಾಡಿರ್ತೇವೆ. ಓ ಹಾಗೆ? ಗೊತ್ತಾಯ್ತು. ಕೃತಕ ತಯಾರು ಮಾಡಿ ನಮಗೆ ಬೇಕಾದಂತಹ ಇದನ್ನು ಮಾಡಿದ್ದೇವೆ. ಯಾವ್ದನ್ನು ಗೊತ್ತಾಯ್ತಾ? ಯಾವ್ದನ್ನ? ಶಕ್ತಿ. ಅದನ್ನು ಮಾಡಿದ್ದೇವೆ. ಆದಿತ್ತು. ಅಜ್ಜಿ ನಾನು ಅಜ್ಜಿಯ? ಮತ್ತು
ಒಂದು ಭಾಷೆಯೇ ಮೈ ಮೈ ಮುಟ್ಟಿದ್ ಯಾಕೆ ಅಂತ ಅಲ್ಲ ನೀನು ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ಬಿಟ್ಟೋದು ಮೈ ಮುಟ್ಟಿ ಮಾತಾಡ್ಬೇಡ ಬೇಡ ಓ ನಿಮ್ಮ ಆದ್ರೂ ತೊಂದರೆ ಇಲ್ಲ. ಈಗ ನಾನು ಹೇಳೋದಕ್ಕೆ ನನ್ನ ಮೈ ಮುಟ್ಟಿ ನೀವು ನನ್ನನ್ನು ಸಮಾಧಾನ ಮಾಡುವುದು ಬೇಡ. ಇಲ್ಲಿಂದ ಒಳಗಂತೂ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಬಿಡುವುದಿಲ್ವಾ? ನಾನಲ್ಲ, ನನ್ನ ತಮ್ಮ ಇದ್ದಾನೆ, ಅವನೇ ಸಾಕು. ಅಂದ್ರೆ ಸ್ವಲ್ಪ ಹೇಳಿದ್ರೆ ಮಾರುತ್ತಾರೆ, ಈ ಚರ್ಮ ಸ್ವಲ್ಪ ಹೇಳಿದ್ರೆ ನೆರಿಗೆ ಬೇಕು. ನೆರಿಗೆ ಬಿದ್ದಿದ್ಯಾ? ಒಂದು ಸ್ವಲ್ಪ ವರ್ಷ ಹೋಯ್ಲಿ ನೆರಿಗೆ. ನಿಮ್ಮ ಅಪ್ಪನಿಗೆ ತಿನ್ಲಿಕ್ಕೆ ಹಾಕುದಿಲ್ವಾ? ಯಾಕೆ? ಈ ರೀತಿ ಬೆಟ್ಟ ತಿಂತೀರಾ? ಬೆಟ್ಟೆ, ಬೆಟ್ಟೆ. ನೀನು ಬಡಿತಾ ಇದ್ದೀನಿ. ಹೊಡಿತೀಯಾ? ಇದು ದಿವಸ ಬಡ್ಕೊಂಡೇ ಇದ್ದ ಮನೆಯಲ್ಲ. ಈಗ ಶುರು ಮಾಡಿದ್ರೆ ಬಾ ನೋಡ್ತೇನೆ ನಾನು. ಇಬ್ರು ಬನ್ನಿ. ಇಬ್ರು ಒಬ್ಬೊಬ್ಬರು ಆಗುದಿಲ್ಲ. ಒಬ್ಬರೊಬ್ಬರೇ ಬನ್ನಿ. ಒಬ್ಬೊಬ್ಬರನ್ನೇ ನೋಡ್ಕೊಂಡು. ಹೌದಾ? ನಾನು ಇಬ್ರಿಬ್ರು ಜೊತೆ ಯುದ್ಧ ಮಾಡಿ ಅಭ್ಯಾಸವಿದೆ. ಹೌದಾ? ಒಬ್ಬೊಬ್ಬರು ಇಬ್ರೊಬ್ಬರೇ. ಒಬ್ಬೊಬ್ಬರು. ನೀ ನಿಂಗೆ ಏನು ಮಾಡಬೇಡ. ನಿಂದು ನೀನು ಇವತ್ತು ನಿಮ್ಮನ್ನ ಉಂಗುಲಿ ಮಾಡ್ತೇನೆ. ಸ್ಥಳ ಸಾಕಾಗುದು. ಈ ಸತ್ಯ ಬಾ. ದೈದ ದೈದ ದೈದ. ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಮ್ಮನ ಅಪ್ಪಣೆ ಬೇಕು ಅಲ್ವಾ? ಹೀಗೆ ಕಳ್ಸಿಕ್ಕೆ ಆಗುದಿಲ್ಲ. ನಾಮ ಹಾಕ್ಬೇಕು. ನಾಮ ಎಷ್ಟು ಜನಿಗೆ ಹಾಕಿದ್ರು ಇಷ್ಟು ವರ್ಷ. ಇನ್ನು ಇವತ್ತು ಈ ವರ್ಷ ನಾನು ಸಿಗ್ತೀನಿ. ನೀ ನಾಮ ಹಾಕ್ಬೇಕು. ನಿಮ್ಮ ಮನೆಯಲ್ಲ ಬಾಯಿ ನಾಮ ಹಾಕುದ? ಬಾಯಿ ದೊಡ್ಡ ಹಾಗೆ ಇದಕ್ಕೆ ಬಿಟ್ಟಾಗಬೇಕು. ನೀ ಏನಂತ ಹೇಳ್ಬೇಕು? ಆ? ಏನಂತ ಹೇಳ್ಬೇಕು? ಏನು ಹೇಳಬೇಕಲ್ಲ, ಇಬ್ಬರು ಹುಡುಗರು ಬಂದಿದ್ದಾರೆ, ಒಳ ಪ್ರವೇಶಕ್ಕೆ ಇರ್ಲಿಲ್ಲ, ಹಾಗಾಗಿ ಹೀಗಾಯ್ತು. ಇದ್ಯಾಕೆ ಹಿಂದೆ ಹೊಡಿಕೆ ಮರೆಯ? ಇದನ್ನು ಬಿಡಿಸಿದ್ರೆ ನಮ್ಗೇನು ಸಿಗ್ತದೆ? ಎಲ್ಲರೂ ಇವತ್ತು ಸಿಗ್ತಾರಂದ್ರೆ ಕಾಯುದ? ನನ್ನ ಹಾಗೆ. ಇವತ್ತಿಲ್ಲ, ನಮಗೂ ಇಲ್ಲ, ನಿಮಗೂ ಇಲ್ಲ ಇವತ್ತು. ಹೌದಾ? ಏಳಿಗೂ ಇಲ್ಲ ಇವತ್ತು. ಹಾಗಾದ್ರೆ ಇದೀಗ ಬಿಡಿಸಿ ಪ್ರಕರಣ ಅವನಿಗೆ ಗೊತ್ತಾಗ್ತದೆ. ಹಾಂ ಹಾಗಾಗಿ ಇದು ಗಡ ಮಾಡುವುದಿಲ್ಲ. ರೊಡಗೂಡಿ ಬೋಲಕ ತೊಳಿತಳದಿ ರೊಡಗೂಡಿ ಓಲದ ತೊಳಿತಳದಿ ಲೀಲೆಯುಳು ಜೂರ್ಯ ಸಾಹದಿ ಲೀಲೆಯುಳು ಜೂರ್ಯ ಸಾಹದಿ ಸಮನ್ವಿತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅವ್ನಿಗೆ ಆರ್ಯ ಅಚ್ಚೆ ಅನಂತೆ ಗಿರಿಜಾತೆ ಗೌರಿಗಳೇ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಮಂತ್ರಿ ಭ್ರಮಣ ಪುತ್ರೇ, ಸೇನಾ ನಾಯಕಿ ಕಮಲಗಂಧಿನಿ, ತೆಂಕಿನ ಬಿಕ್ಕಲ ರಾಣಿ ಶಶಿಪ್ರಭಾದೇವಿಯ ವಂದೋಲಕ, ಇಕ್ಕೆಲದ ಆಶ ಮಕ್ಕಳು ಬೆಟ್ಟದ ಬೆಲೆಗಾಗಿ ಇತ್ತ ಕಡೆ ನೋಡ್ತಾರೆ. ನಿಜ. ಕಾರಣ ಏನು? ಸಾಧನೆ ಎನ್ನುವುದು ಸಾಧಕನ ಸ್ವಸ್ಥಷ್ಟೇ ಅಲ್ಲ, ಸಾಧಕಿಯದ್ದೂ ಹೌದು.
ಅಮ್ಮ ಅಮ್ಮ ಯಾರ ಹೆಣ್ಣು ಕಣ್ಣೀರು ಬಿಡುವುದು? ರಾಣಿ ಶಶಪ್ರಯ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತ ಸ್ಥಿತಿ ಸ್ತ್ರೀ ಮಲಯಾಳದಲ್ಲಿ ಬರಬಾರದು, ಬರಕೂಡದು. ವಯೋವೃದ್ಧೆಯಾದ ನೀನು ಇಂಥ ಸ್ಥಿತಿ ಆಯ್ತು ಅಂತಂದ್ರೆ ಏನೇ ಆಯ್ತು ನಿನಗೆ? ಏನಾಯ್ತು? ಪ್ರೇಮಾನಾರಿ ನಮಗೆ ಕಾಡು ಪೇಡಮ್ಮನಾರಿ ಪೇಡಮ್ಮನಾರಿ ನಮಗೆ ಕಾಡು ನೌಕರಿ ನಮಗೆ ಕಾಡು ನೌಕರಿ ಮೂಡ ಪುರುಷರು ಕಾಡುತ್ತಿಯರು ಮೂಡಿ ಮೊದಲು ಮೂಡ ಪುರುಷರು ಕಾಡುತ್ತಿಯರು ಮೂಡ ಪುರುಷರು ಕಾಡುತ್ತಿಯರು ನೋಡಿ ಮಗನರಿ ಬೇಡಮ್ಮನಾರಿ ನಮಗೆ ಕಾಡು ನೌಕರಿ. ಏನಾಯ್ತು ನಿನಗೆ? ಏನಾಗಿರೋದು? ರಾಘವ, ಯಾಕೆ ಹೀಗೆ ಬಂದೆ? ಏನಂತ ಹೇಳುದಮ್ಮ? ನಾನು ಹೊರ ಬಾಳುಗೊಳಗಿದ್ದವಳಮ್ಮ. ಹೊರ ಬಾಯಿಯಲ್ಲಿ ಇದ್ದವಳು ಹೌದಮ್ಮ. ಒಳಗೆ ಕಾರಣ? ಅಲ್ಲಿ ಇಬ್ಬರಮ್ಮ. ಹೌದಾ? ಹೌದೌದು, ಇಬ್ಬರು ಪುರುಷರಮ್ಮ. ಪುರುಷರ? ಆ, ಹೌದಮ್ಮ, ಅವರಲ್ಲಿ ಬಂದ ಅವರನ್ನು ನಾನು ತಡೆದೆ ಅಮ್ಮ. ತಡೆದ ಅಂದ್ರೆ ನಾನು ತಡಿಬೇಕಾದ್ರೆ ನನ್ನ ಕರ್ತವ್ಯ ಅಲ್ವಾ? ಎಷ್ಟಾದರೂ ನಿಮ್ಮನ್ನು ತಿಂದು ಬದುಕಿದವಳಲ್ವಾ? ನಮ್ಮ ಅನ್ನವನ್ನು ಹೌದಮ್ಮ, ಹಾಗಾಗಿ ತಡೆದೆ ಅಷ್ಟೇ ಅಮ್ಮ. ಯಾಕೆ ಹೀಗೆ ಹೌವಾಡ್ತಾ ಇದ್ದೀರಿ? ಇಲ್ಲಿವರೆಗೆ ಪುರುಷರು ಬಂದದ್ದೇ ಇಲ್ಲಮ್ಮ. ಹೌದು. ಅದೇ ಇವತ್ತು ಇಬ್ಬರು ಪುರುಷರು ಒಂದು ನನ್ನನ್ನು ತಡೆದರು. ನಾನು ಅವರನ್ನು ತಡೆದೆ. ಮಾತಿಗೆ ಮಾತಾಯ್ತಮ್ಮ. ಮಾತು ನಿಂತು ಹೋಯ್ತು. ಪೆಟ್ಟಿಗೆ ಮಾಡ್ಲಿಕ್ಕೆ ಶುರುವಾಯ್ತಮ್ಮ. ಪೆಟ್ಟಿಗೆ ಹೊಡೆದಾಟ. ಹೌದೌದೌದು. ಹಾ. ಅವರು ಹೊಡೆದರು, ಹಾ. ನಾನು ಹೊಡೆದೆ ಅಮ್ಮ. ಹೌದಾ? ಅವರು ಹೊಡೆದರು, ನನಗೂ ಹೊಡೆದೆ ಅಮ್ಮ. ಅವ್ರೇನು ನೋಡಿದ್ರು ನೀನೇನ ನೋಡಿದೆ? ಅವರು ಚೆನ್ನಾಗಿ ಪೆಟ್ಟನ್ನು ಹೊಡೆದ್ರಮ್ಮ. ನಾನು ಜೋರಾಗಿ ಬೊಬ್ಬೆ ಹೊಡೆದೆ ಅಮ್ಮ. ಏನೇ ನಿನ್ನ ಮೂಗಿನ ಮೇಲೆ? ಅಮ್ಮ, ಏನಂತ ಹೇಳ್ದೆ? ಮೂಗಿಗೆ ಈ ಸುಂದ ಮೂಗಿಗೆ ಬಣ್ಣತರು ಬಣ್ಣವ ಮ್ಯಾಲೆ ಬಣ್ಣತರು ಬಣ್ಣವ ಮ್ಯಾಲೆ ಸಣ್ಣ ಹುಡುಗರ ಎಣ್ಣೆನ ಬಟ್ಟಲ ಬಣ್ಣಿಸುವುದೇ ಆ ಸಣ್ಣ ಹುಡುಗರ ಎಣ್ಣೆನ ಬಟ್ಟಲ ಬಣ್ಣಿಸುವುದೇ ಉಪಟಳ ಬಣ್ಣಿಸುವುದು ಹೇಗೆ?
ಅಮ್ಮ, ಎಷ್ಟು ಸಮಯ ವಿಶ್ರಾಂತಿ? ಎಷ್ಟು ಬೇಕಾಗಿತ್ತು? ಒಂದು 4 ದಿನ ಸಾಕಲ್ವಾ? 4 ದಿನ ಬೇಡ, 1 ತಿಂಗಳು ಕೊಡ್ತೀರಾ? 1 ತಿಂಗಳು ಆದಿತ್ತಪ್ಪ. ಅವ್ವ ತಿಂದೇ ಹೊಡೆದ ಬಿಟ್ಟು ಮುಂದೊಂದು ಬಿಟ್ಟು ಹೊಡೆದು. ಆದಿತ್ತಪ್ಪ, ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತು? 1 ತಿಂಗಳು ಅಲ್ವಾ? ಆದಿತ್ತು ಹೋಗು. ಅಮ್ಮ ಇದು ಸಂಬಳ ವೇತನ ಸಹಿತ ವಿಶ್ರಾಂತಿ. 1 ತಿಂಗಳು. ಹೌದು. ಹಾಗಾದ್ರೆ 3 ತಿಂಗಳು ಅಲ್ಲಿ ವೇತನ ಸಿಗಲಿದೆ. ಹೌದಾ? ವೇತನ ರಹಿತ. ಅಯ್ಯಯ್ಯೋ, ಮಾಡಬೇಡಿ ಅಮ್ಮ. ಹಾಗೆ ಒಂದೇ ತಿಂಗಳು ಸಾಕು. ಆದರೆ ಈಗ ಮತ್ತೆ ಎಲ್ಲ ನೋವಮ್ಮ. ಹೇಗೆ ಮಾಡುತ್ತಂತ ಗೊತ್ತಿಲ್ಲ. ನಿನ್ಗೆ ಏನು ಬೇಕು ಅದನ್ನು ತೆಗೆದುಕೋ. ಎಣ್ಣೆ ಸಿಕ್ಕೋದಮ್ಮ? ಇಷ್ಟೊತ್ತಿಗಾದ್ರೂ ಎಣ್ಣೆ ಸಿಕ್ಕೋದ ನಿಮಗೆ? ಇವನಿಗೆ ಯಾವ ಯೋಚನೆ ಮಾಡಬೇಡ. ನಾನು ಮನೆ ಬಪ್ಪತ್ತಿಗೆ ಚಾಪುಡಿ ಸತ್ತಿ ಮನೆಗಿತ್ತಂಬ ಮಾಡಿ ಎಣ್ಣೆ ಹಾಕೊಳ್ಳಿ. ನಿನಗೆ ಯಾವ ಅಭ್ಯಾಸ ಉಂಟು ಅದನ್ನೇ ಮಾಡು. ಎಣ್ಣೆ ಹಾಕೊಂಡು ಸ್ನಾನ ಮಾಡ್ತೇನೆ. ಆಗ ಎಣ್ಣೆ ಎಲ್ಲ ಇಳಿದು ಹೋಗ್ತದೆ. ನೀನು ಮೊದಲಿಂದ ಮಾಡ್ತಾ ಇದ್ದೀರ ಅದನ್ನೇ ಮಾಡು. ಮತ್ತು ಕುರಿಯುವಾಗ ಯಾರೋ ಅರಸ ಮಕ್ಕಳಂತೆ ಹೊಂದಿದ್ದಾರೆ ಅಂತಂದ್ರೆ ಬಿಡಬಾರದು, ಬಿಡಕೂಡದು. ಆ ಕಾರಣಕ್ಕಾಗಿ ಅವರು ಮೊದಲಾಗಿ ನಿಮ್ಮ ಬಾಲಕವಲಕರಿಗೆ ವಂದಿಸ್ಕೊಳ್ತಾ ಇದ್ದೇನೆ. ಅಮ್ಮ, ನೀವೇ ಹೇಳ್ತಾ ಇದ್ದೀರಾ, ಬಂದಿರುವಂತಹ ಹುಡುಗರನ್ನು ಏನು ಎಷ್ಟು ದೊಡ್ಡದಾಗಿ ಮಾಡಿ ಬರ್ತೀನಿ ಅಂತ ಹುಡುಕಿಸಿದ್ದಾರಾದವರು ಪರವಲ್ಲೇ ಅಲ್ಲಮ್ಮ. ಯಾಕೆ ಇಲ್ಲಿನ ರಾಜಾಡಳಿತದಲ್ಲಿ ಇನ್ನವರು ನೀವಿದ್ದೀರಾ. ಹಾಗಾಗಿ ಅಲ್ಲಿಯವರಿಗಾಗಿ ಹೋಗುವುದು ತರವಲ್ಲ, ನಾವಿದ್ದೇವೆ ಅಮ್ಮ. ಮತ್ತೆ ಕೇಳಿಸಿ ಹೋದ್ರೆ ಚಿಗುರನ್ನು ಚಿಗುಟುವುದಕ್ಕೆ ಕೊಡಲಿಯ ಅಗತ್ಯ ಯಾಕೆ ಇರ್ತೇನೆ ಅಮ್ಮ. ಹೌದಾ? ಕೊಡಲಿಯ ರೂಪಕವಾಗಿದ್ದವರು ನೀವು. ಆ ಚಿಗುರನ್ನು ಚಿಗುಟಬೇಕು ಅಂತ ಆದ್ರೆ ಸರಿಯಾದವರು ನಾವೇ ಇದ್ದೇವೆ, ಒಪ್ಪೇವೆ. ಆ ಹುಡುಗರು ಯಾರೇ ಆಗಿರಲಿ ಯಾರಾದ್ರೂ ಮೊರೆ ಹೋಗ್ತಾರೆ. ನಾವು ಆಡುವ ಮಾತು ಪ್ರೀತಿಯಿಂದ ಆಲಿಸಬೇಕು. ಅಂತ ಈ ಕ್ಷಣ ಮರೆಯನ್ನು ಹೊತ್ತಲಿ ನಾವು ಎಳೆದುಕೊಂಡು ಬರ್ತೇವೆ. ಕೊನೆ ಅಪ್ಪಣೆ. ಎಂದ ಮಾತುವೆ ಕೇಳಿ ಶಶಿಪ್ರಭೆ ಹೊಳೆರೆ. ಎಂದ ಮಾತನ್ನೇ ಕೇಳಿ ಶಶಿಪ್ರಭೆಯೊಂದು ಶಹಬಾಸ್. ಬೀಳ್ಯವನಿತ್ತು ನುಡಿದಳು ಹಿಂದೆಗಳು ಹೂವೆ ಕಮಲ ನಂದಿನಿಯ ಬೆಂಬಲಗೆ ಹಿಂದೆ ಕಳುಹುವೆ ಕಮಲ ನಂದಿನಿಯ ಹೋಗನುತ ನುಡಿಸಿದಳು. ಭ್ರಮರ ಕುಂತಲೆ ಕಮಲ ನಂದಿನಿ. ನನ್ನ ಎಡಭುಜ ಅಂತಿದ್ದವರು ಬಲಭುಜ ಅಂತಿದ್ದವರು ನೀವು. ಶಹಬಾಸ್, ಮೆಚ್ಚಲೇಬೇಕು. ಸರಿಯಾದದ್ದೇ. ಯೋಚನೆ ಮಾಡಬೇಡಿ. ಗೋ ರಣವೀರ್ಯವನ್ನು ನಿನ್ನೆ ಕೊಟ್ಟಿದ್ದೇನೆ. ನಿನ್ನ ಬೆಂಗಾವಲಿಗಾಗಿ ಕಮಲ ನಂದಿನಿಯನ್ನು ಬೆಳೆಸ್ತಾ ಇದ್ದೇನೆ. ಅಮ್ಮ, ಏನು ಅಲ್ಲಿಯವರಿಗಾಗಿ ಬೆಂಗಾವಲಿಗೆ ಕಮಲ ನಂದಿನಿ ಹೋಗ್ತಾಳೆ ಅಂತ ಹೇಳ್ತಾ ಇದ್ದೀರಾ? ಅಗತ್ಯ ಇಲ್ಲ ಅಂತ ಕಾಣ್ತದೆ. ಯಾಕೆ ಅವರನ್ನು ಎಳೆದರುವಂತಹ
ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿದೆ. ಹಾಗಾಗಿ ನಾನೇ ಹೋಗ್ತೇನೆ ಸಾಕು. ತಾತ್ಸಾರವಾಗಿ ಗ್ರಹಿಸಬಾರದು, ಗ್ರಹಿಸಕೂಡದು. ನನ್ನ ಕೀರ್ತಿ ಎನ್ನುವುದು ಎಲ್ಲಾ ಕಡೆ ಪಸರಿಸಿದೆ. ನಿಜ. ಶ್ವೇತ ಶುಭ್ರವಾದ ಆಳ್ವಿಕೆ ಇಕ್ಕೆಲದ ಅರಸು ಮಕ್ಕಳಿಗೆ ಗೊತ್ತುಂಟು. ನಿಜ. ಇವ್ರಿಗೆ ಗೊತ್ತಿಲ್ಲದೆ ಬಂದದ್ದಲ್ಲ, ಗೊತ್ತಿದ್ದು ಬಂದಿದ್ದಾರೆ ಅಂತಂದ್ರೆ ಹೌದಾ? ಏನೋ ವಿಶೇಷ ಇದ್ದಿರಲೇಬೇಕು ಇವರಲ್ಲಿ. ಅಂತ ದುಡ್ಡು ಅಂತಂದ್ರೆ ಅವರು ಮುಖ್ಯ ಅಲ್ಲ, ನೀವಿಬ್ಬರು ನಮಗೆ ಮುಖ್ಯ. ಹೌದಾ? ನಮ್ಮ ಸೇನೆಗೆ ಭದ್ರ ಕಾವಲಾಗಿದ್ದವರು ನೀವು. ನಿಮ್ಮನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅಂತ ಸಂದರ್ಭ ಬಂತು, ಹೋಳಾಯಿತು, ಹಿಮ್ಮೆಟ್ಟುವ ಸಂದರ್ಭ ಬಂತು ಅಂತಂದ್ರೆ ನಿಮ್ಮ ಜೀವನ ಎನ್ನುವುದು ನನಗೆ ಅಗತ್ಯವಾಗಿ ಬೇಕು. ಆ ಕಾರಣಕ್ಕಾಗಿ ನಿಮ್ಮ ಬದುಕು ಎನ್ನುವುದು ಸುಭದ್ರವಾಗಿರ್ಬೇಕು, ಅದನ್ನು ನೋಡಿಕೊಳ್ಬೇಕಾದವನು ನಾನು. ಹಾಗಾಗಿ ಯೋಚನೆ ಮಾಡಬೇಡ. ಇಗೋ ನೋಡು, ಅಂತ ಸಂದರ್ಭ ಬಂದ್ರೆ ಅದೃಶಾಂಜನ ಅಲ್ಲಿಂದ ಅದೃಶ್ಯವಾಗಬಹುದು. ನಿಮ್ಮ ಜೀವನವನ್ನು ಕಾಪಿಟ್ಟುಕೊಳ್ಳಬಹುದು. ನೀವು ಹೋಗಿ ಆ ಬಂಡೆಯನ್ನು ಎಳತನ್ನಿ. ಅಷ್ಟೇ ಅಲ್ಲ, ಹೋಗುವ ಸಂದರ್ಭದಲ್ಲಿ ಬಂದವರು ಹುಡುಗರು ಹೋಗುವವರು ಪ್ರಾಯಪ್ರಬುದ್ಧ ಹೆಣ್ಣು ಮಕ್ಕಳು. ಜ್ಯೋತಿ ಹೇಳಿದ್ದಾಳೆ, ಹೌದು, ಪ್ರಾಯಪ್ರಬುದ್ಧರಾದಂತಹ ಹುಡುಗರು ಬಂದಿದ್ದಾರೆ ಅಲ್ವಾ? ಹೋದ ಹೆಣ್ಣು ಮಕ್ಕಳು ಆ ಹುಡುಗರನ್ನು ನೋಡಿ ಯಾರಾದ್ರೂ ಕಣ್ಣು ಬಿಟ್ಟಗಿಸಿದ್ರೆ ತುಟಿ ಮೇಲೆ ಎಲ್ಲಿಯಾದ್ರೂ ನಾಲಿಗೆ ಸವಳಿದೆ ಅಂತನ್ನು ಬಿಡಬಾರದು. ಕೂಡ ಅಮ್ಮ ಹಾಗೆಲ್ಲಿಯಾದ್ರೂ ನಮ್ಮೊಂದಿಗೆ ಬಂದಂತಹ ಹೆಣ್ಣು ಮಕ್ಕಳು ಕಣ್ಣೆತ್ತಿ ನೋಡುವುದಕ್ಕೆ ಮುಂದಾದದ್ದು ಹೋದಂತಾದ್ರೆ ಅವರ ಕಣ್ಣಿಗೆ ಕೈಯನ್ನು ಚಂಚಲೆಯರನ್ನು ಸಾಬೀತುಪಡಿಸುವುದಕ್ಕೆ ಆದರೂ ಒಬ್ಬರಿದ್ರು ಸಾಕಾಗ್ತದೆ. ಹಿರಿಯಕ್ಕನ ಚಾಳಿ ಮನನೊಂದಿಗಲ್ಲ ಅಂತ. ಹಾಗೆ ಆದೀತು. ಸರಿ, ಅದಕ್ಕೆ ನೀನೇ ಆದೀತು. ನನ್ನ ಪ್ರತಿನಿಧಿಯಾಗಿ ನೀನು ಆ ಕಾರ್ಯವನ್ನು ಮಾಡಬೇಕು. ಸರಿ, ವಿಜಯಿಯಾಗಿ ಹೋಗಿ